ಜಾನಪದ ಹಬ್ಬಕ್ಕೆ ಬಂದಿರುವುದು ಬಹಳ ಉತ್ತಮವಾದಂಥ ಬೆಳವಣಿಗೆ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಮತ್ತೊಮ್ಮೆ ಮೊದಲನೇದಾಗಿ ವಿಶ್ವ ಮಾನವ ಯುವ ವೇದಿಕೆಯನ್ನು ಸ್ಥಾಪಿಸಿ ಈ ಥರದ ಕಾರ್ಯಕ್ರಮಗಳಲ್ಲಿ ಮುನ್ನುಡಿಯನ್ನು ಬರೀತಾ ಇರ್ತಕ್ಕಂಥ ಮಂಜುರಾಣಿ ಗೌಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಕುವೆಂಪು ಅವರು ಹೇಳಿದ ಹಾಗೆ ಮನುಷ್ಯ ಹುಟ್ಟುವಾಗ ಮಾನವನಾಗಿ ಹುಟ್ಟುತ್ತಾನಂತೆ, ಬೆಳೀತಾ ಬೆಳೀತಾ ಸ್ವಲ್ಪ ಅಲ್ಪ ಮಾನವನಾಗ್ತಾನಂತೆ. ಅವನನ್ನ ವಿಶ್ವ ಕಸ್ತೂರಿ ತಲೆ ರಾಮಲಕ್ಷ್ಮಿ ನಲೆ ಮಾರುತ ಜಡೆಯೋಳೆ ವಿಸ್ತರದ ಹಿಂದೆ ನಾನು ಕಣಿವೆ ವಿನಯ್ ಅಂಥೇಳಿ ಸಿನಿಮಾ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ, ಜೊತೆಗೆ ಸಮಾಜ ಸೇವಕ ಮತ್ತು ಪ್ರಸ್ತುತ ಈ ವರ್ಷ ನರಸಿಂಹರಾಜಪುರ ರೋಟರಿ ಕ್ಲಬ್ನ ಅಧ್ಯಕ್ಷ. ಇವತ್ತು ಡಾಕ್ಟರ್ ಮಂಜುರಾಣಿ ಗೌಡ ಮತ್ತು ಮಹೇಶ್ ಜಿ ಕೆ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ, ಅಂದರೆ ಜಾನಪದವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಜಾಗತಿಕ ಜಾನಪದ ಹಬ್ಬ ಅನ್ನೋ ಕಾರ್ಯಕ್ರಮದ ಮುಖಾಂತರ ಜಾನಪದವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಲೇಜುಗಳ ಮಧ್ಯೆ ಸ್ಪರ್ಧೆ, ಜಾನಪದ ಗೀತೆಗಳ ಸ್ಪರ್ಧೆ ಇರ್ಬೋದು, ಜಾನಪದ ಸ್ಕಿಟ್ಗಳ ಸ್ಪರ್ಧೆ ಇರ್ಬೋದು, ಅದನ್ನು ನಡೆಸ್ತಾ ಇದ್ದಾರೆ. ಮಕ್ಕಳಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಜಾನಪದ. ಈಗ ಜನಪದ ಅಂತ ಹೇಳಿದರೆ ನೀವು ಹೆಸರಿನಲ್ಲಿರುವ ಹಾಗೆ ಜನ ಪ್ಲಸ್ ಪದ, ಅಂದರೆ ಜನಗಳ ಬಾಯಲ್ಲಿ ಬಂದಿರತಕ್ಕಂಥ ಪದ ಅದು ಜನಪದ ಆಗ್ತದೆ ಅಂತೇಳಿ. ಜನಪದ ಅಂದರೆ ಬರೀ ಅದು ಸಂಸ್ಕೃತಿ ಅಲ್ಲ, ಭಾರತೀಯ ಸಂಸ್ಕೃತಿ ಮಾತ್ರ ಅಲ್ಲ, ಭಾರತೀಯ ಸಂಸ್ಕಾರ ಕೂಡ. ಸಂಸ್ಕಾರ ಯಾಕೆ ಬೇಕು ಅಂತ ಹೇಳಿದರೆ, ಈಗ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇರೋದೇ ಸಂಸ್ಕಾರ. ಬರೀ ಶಿಕ್ಷಣಕ್ಕೆ ಒತ್ತು ಕೊಡೋದ್ರಿಂದ, ಹಿಂದಿನವರೇ ಭಾಳ ಹಿಂದೆ ಒಂದು ಗಾದೆ ಕೂಡ ಇದೆ, ಶಿಕ್ಷಣ ನಮ್ಮನ್ನು ಮೇಲಕ್ಕೆ ಏರಿಸೋದ್ರಲ್ಲಿ ಮಾತ್ರ ಸಹಾಯ ಮಾಡುತ್ತೆ. ಮೇಲಕ್ಕೆ ಹೋದ ನಂತರ ಎಡವಿ ಬೀಳ್ದಾಗೆ ನೋಡ್ಕೊಳ್ಳಿಕ್ಕೆ ಸಂಸ್ಕಾರ ಬೇಕಂತೆ. ಹಾಗಾಗಿ ಸಂಸ್ಕಾರ ವಿತ್ ಶಿಕ್ಷಣ ಇದ್ದರೆ ಮಾತ್ರ ಮನುಷ್ಯ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂದರೆ, ಬರೀ ಶಿಕ್ಷಣ ಪಡೆದವರೆಲ್ಲ ಇವತ್ತು ಅಮೆರಿಕದಲ್ಲಿ ಉದ್ಯೋಗ ಪಡ್ಕೊಂಡಿದ್ದಾರೆ, ಅಪ್ಪ ಅಮ್ಮನ ಬೀದಿಲಿ ಹಾಕಿದ್ದಾರೆ. ಸಂಸ್ಕಾರ ಮತ್ತು ಶಿಕ್ಷಣ ಇದ್ದವರು ಭಾರತದಲ್ಲೇ ಬೆಳೆದು ಇಲ್ಲೇ ಏನೋ ಸ್ವಯಂ ಉದ್ಯೋಗ ಮಾಡಿಕೊಂಡು ಅಪ್ಪ ಅಮ್ಮನ್ನು ಸಾಕಿ ಇವತ್ತು ಬೆಳೆಸ್ತಾ ಇದ್ದಾರೆ. ಅಂದರೆ ಇದು ವ್ಯತ್ಯಾಸ. ಹಾಗಾಗಿ ಮಕ್ಕಳಿಗೆ ಜನಪದ ಯಾಕೆ ಅವಶ್ಯಕ ಅಂತ ಹೇಳಿದರೆ, ಈ ಥರ ಕಾರ್ಯಕ್ರಮಗಳ ಮುಖಾಂತರ ನಾವು ಮಾಡಲೇಬೇಕಾಗಿದೆ. ಸ್ವಲ್ಪ ಸಂಸ್ಕಾರವನ್ನು ಬೆಳೆಸಲಿಕ್ಕೆ, ಸಂಸ್ಕೃತಿಯನ್ನು ತಿಳಿಸ್ಲಿಕ್ಕೆ ಜಾನಪದ ಭಾಳ ಅತ್ಯವಶ್ಯಕ. ಈ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್? ಅಲ್ಲ, ಅದೇ ನಾನು ಭಾಳಷ್ಟು ಕಡೆ ಹೇಳ್ತೇನೆ, ಶಿಕ್ಷಣದಲ್ಲಿ ಸಂಸ್ಕಾರಕ್ಕೆ ಪ್ರಾಥಮಿಕವಾಗಿ ಕೊಡಬೇಕು ಅಂತ. ಅಂದರೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ನಾವು 80% ಸಂಸ್ಕಾರ ಕೊಟ್ಬಿಡ್ಬೇಕು. ಶಿಕ್ಷಣದ ಒತ್ತನ್ನು ಜಾಸ್ತಿ ಒತ್ತಬಾರ್ದು. ಶಿಕ್ಷಣ ಇಂಥದ್ದೇ ಪಡಿಬೇಕು, 5ನೇ ಕ್ಲಾಸಲ್ಲಿ ನಿಂತು ಫಸ್ಟ್ ಬರಬೇಕು, ಇಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು, ಇದನ್ನೆಲ್ಲ ಕಲಿಸೋದಕ್ಕಿಂತ ಅವನಿಗೆ ಒಳ್ಳೆಯ ಸಂಸ್ಕಾರ, ಅವನ ಎದುರುಗಡೆ ಸೋತವನನ್ನು ಸಂತೈಸೋದನ್ನು ಕಲಿಸ್ಬೇಕು. ಅವನು ಸೋತಾಗ ಅವನು ಸಂತೃಪ್ತಿಯನ್ನು ಪಡೋದನ್ನು ಕಲಿಸ್ಬೇಕು. ಅಂದರೆ ಒಬ್ಬ ವ್ಯಕ್ತಿ ಸೋತಾಗ ಇತಿಹಾಸ ಸೃಷ್ಟಿ ಮಾಡ್ಬೋದು. ಗೆದ್ದವನೇನು ಮಾಡ್ತಾನೆ ಅಂದರೆ, ಅಲ್ಲಿಗೆ ಪೂರ್ಣ ತೃಪ್ತಿ ಹೋಗ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾನೆ. ಆದರೆ ಸೋತವರೇ ನಿಮಗೆ ನೋಡಿ, ಯಾವುದೇ ಇದರಲ್ಲಿ ಭಾಳ ಹಿಂದೆ ಬಿದ್ದು ಸೋತು 2-3 ಸಾರಿ ಸೋತವರು ಎಲೆಕ್ಷನ್ ನಂತರ ಗೆದ್ದ ನಂತರ 10 ವರ್ಷ ಆದಮೇಲೆ ಆಗಿದ್ದು ಇದೆ. ಅಂದರೆ ನೀವು ಸೋತವರೇ ಜಾಸ್ತಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು. ಹಾಗಾಗಿ ಸೋತವ್ರ ಹತ್ರ ಅನುಭವ ಇರುತ್ತಂತೆ, ಗೆದ್ದವ್ರ ಹತ್ರ ಕೇವಲ ಗೆಲುವು ಮಾತ್ರ ಇರುತ್ತೆ. ಹಾಗಾಗಿ ಅಲ್ಲಿ ನಾವು ಮಕ್ಕಳಿಗೆ ಕಲಿಸ್ಬೇಕು. ಜೊತೆಗೆ ಮಕ್ಕಳಲ್ಲಿ ನೀವು 1ರಿಂದ 5ಕ್ಕೆ ಒಂದು ಸಂಸ್ಕಾರ ಕೊಟ್ಬಿಟ್ರೆ, ಉದಾಹರಣೆಗೆ ನೀವು ಮಕ್ಕಳಿಗೆ ದೊಡ್ಡವ್ರು ಬಂದಾಗ ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದನ್ನು ಸಣ್ಣ ವಯಸ್ಸಲ್ಲಿ ಹೇಳ್ಕೊಟ್ಬಿಟ್ರೆ, ನೀವು ಆಮೇಲೆ ಮುಂದೆ ಯಾವುದು ಹೇಳ್ಕೊಡೋ ಅವಶ್ಯಕತೆ ಇರೋದಿಲ್ಲ. ನೀವು ಅದನ್ನು 5ನೇ ಕ್ಲಾಸ್ ನಂತರ ಅವನ ಮೇಲೆ ಹೇರ್ತಾ ಇದ್ದರೆ, ಅವನು ಮೂತಿ ತಿರುಗಿಕೊಂಡು ಹೋಗಿ ಅವ್ರ ಕಾಲಿಗೆ ಬೀಳ್ತಾನೆ ಹೊರತು ಮನಸ್ಪೂರ್ವಕವಾಗಿ ಬೀಳೋದಿಲ್ಲ. ನೀವು ಸಣ್ಣ ವಯಸ್ಸಿನಲ್ಲಿ ಸಂಸ್ಕಾರ ಕೊಟ್ಟರೆ ಆತ ನೀವು ಹೇಳಬೇಕಾಗಿಲ್ಲ,
ಮನಸ್ಪೂರ್ವಕವಾಗಿ ಬೀಳ್ತಾನೆ, ಮುಂದುವರಿತಾರೆ. ಮುಂದುವರಿತಾರೆ. ಹಾಗಾಗಿ ಮಕ್ಕಳಿಗೆ ನನ್ನ ಸಂದೇಶ ಇಷ್ಟೇ, ನೀವು ಮೊದಲು ಸಂಸ್ಕಾರವನ್ನು ಕಲ್ತ್ಕೊಳ್ಳಿ, ಆಮೇಲೆ ಶಿಕ್ಷಣಕ್ಕೆ ಒತ್ತು ಕೊಡಿ. ಸಂಸ್ಕಾರ ಇದ್ದರೆ ಶಿಕ್ಷಣ ಅದು ಭಾಷೆ ಭಾಳ ಕಟುವಾಗುತ್ತೆ, ಹಾಗಾಗಿ ಬೇಡ ಅದು. ಏನು ನಾವು ಹೇಳ್ತೇವಲ್ಲ ಈಗ ಸಂಸ್ಕೃತಿ ಹೀನ ಸಂಸ್ಕಾರ ಇದೆ ಅದಾಗ್ಬಿಡುತ್ತೆ. ಹಾಗಾಗಿ ಸಂಸ್ಕಾರದ ಜೊತೆಗೆ ಶಿಕ್ಷಣ ಇದ್ದರೆ ಆತ ಮುಂದುವರಿಯಲು ಕೂಡ ಸಾಧ್ಯ ಆಗುತ್ತೆ. ಜೀವನದಲ್ಲಿ ಸೋಲು ಇದ್ದಾಗ ಕೂಡ ಜಯಿಸೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ತಾರೆ. ಈಗಿನ ಶಿಕ್ಷಣ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಶಿಕ್ಷಣ ಅಂದರೆ ಶಿಕ್ಷಣ ವ್ಯವಸ್ಥೆ ಬೇರೆ ಬೇರೆ ರೀತಿ ನಿಮಗೆ ಗೊತ್ತು ಹೋಗ್ತಾ ಇದೆ. ಆದರೆ ಪ್ರೈವೇಟ್ನಲ್ಲಿ ಒಂಥರ, ಗೌರ್ಮೆಂಟ್ ನಿಮಗೆ ನಾನು ಗಮನಿಸಿದಾಗೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ನಾನೊಂದು ಟ್ರಸ್ಟ್ ಮಾಡಿದ್ದೀನಿ. ನಮ್ಮ ತಂದೆ ತಾಯಿ ಸತ್ತಾಗ ನಾನು ತಿಥಿ ಮಾಡಲಿಲ್ಲ, ಅವರ ತಿಥಿಯನ್ನು ಮಾಡಬೇಕಿತ್ತು 11ನೇ ದಿನಕ್ಕೆ, ನಾನು ತಿಥಿ ಮಾಡಲಿಲ್ಲ. ಪ್ರತಿ ವರ್ಷ ನಮ್ಮ ತಂದೆ ಶಿಕ್ಷಕರಾಗಿದ್ದರು. ಪ್ರತಿ ವರ್ಷ ಒಂದು ಸ್ಕೂಲಿಗೆ ಒಂದು ಸ್ಮಾರ್ಟ್ ಕ್ಲಾಸ್ ಕೊಡಬೇಕು ಅಂತ ನನ್ನ ಕನಸಾಗಿತ್ತು. ಅಂದರೆ ಅವರ ತಿಥಿಯನ್ನು ಸ್ಮಾರ್ಟ್ ಕ್ಲಾಸ್ ಕೊಡೋದ್ರ ಮುಖಾಂತರ ಮಾಡ್ತಾ ಬಂದೆ. ಅಲ್ಲಿ ನನಗೆ ಅದನ್ನು ಎಲ್ಲಿ ಕೊಟ್ಟೆ ಅಂದರೆ ಯಾವುದೇ ಖಾಸಗಿ ಶಾಲೆಗೆ ಕೊಡಲಿಲ್ಲ, ಅಳಿಸೋಗ್ತಾ ಇದ್ದಿಲ್ಲ. ಕೆಲವು ಕಡೆ ಸಂಖ್ಯೆ ಕಡಿಮೆ ಆಗಿತ್ತು, ಅಲ್ಲಿ ಹೋಗಿ ಕೊಡ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಸರ್ಕಾರಿ ಶಾಲೆ ಉಳಿಲಿ ಅಂತ. ನಾನು ಮೊದಲೇ ಹೇಳ್ದಂಗೆ ಸರ್ಕಾರಿ ಶಾಲೆ ಉಳಿದ್ರೆ ಭಾರತೀಯ ಸಂಸ್ಕೃತಿ ಉಳಿದಂಗೆ. ಯಾಕೆಂದರೆ ನಾವು ಮನೆಯಿಂದ ಶಾಲೆಗೆ ಹೋಗ್ತಾರೆ ಹತ್ತಿರದಲ್ಲಿದ್ದರೆ. ಈಗೇನಾಗಿದೆ, ಖಾಸಗಿ ಶಾಲೆ ಸಂಸ್ಕೃತಿ ಹೆಂಗಾಗಿದೆ ಅಂದರೆ ನಿಮಗೆ ಅವನು ಹಾಸ್ಟೆಲಲ್ಲಿ ಇರ್ತಾನೆ. ಎಲ್ಲಿಂದ? ಎಲ್ ಕೆ ಜಿಯಿಂದ ಅವನು ಮನೆ ಬಿಟ್ಟಿರ್ತಾನೆ. ಅವನಿಗೆ ಅಪ್ಪ ಅಮ್ಮ ಅಂದರೆ ಸಂಬಂಧನೇ ಗೊತ್ತಿರೋದಿಲ್ಲ, ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿರೋದಿಲ್ಲ. ಹಾಗಾಗಿ ಅವನು ಈಸಿಯಾಗಿ ಕಳಿಸ್ತಾನೆ. ನೀವು ನೋಡಿ, ಮನೆಯಲ್ಲಿ ಸಂಸ್ಕಾರ ಕಲಿತು ಸರ್ಕಾರಿ ಶಾಲೆಯಲ್ಲಿ ಕಲಿತವನು ತನ್ನ ತಂದೆನಾಗಲಿ ತಾಯಿನಾಗಲಿ ವೃದ್ಧಾಶ್ರಮಕ್ಕೆ ಬಿಡುವಾಗ ಆತ ಕಣ್ಣೀರು ಹಾಕ್ತಾನೋ ಅಥವಾ ಏನೋ ಅನಿವಾರ್ಯ ಆದರೆ ಮಾತ್ರ ಬಿಡ್ತಾನೆ. ಅದು ನೀವು ಪ್ರೈವೇಟ್ ಶಾಲೆಯಲ್ಲಿ ಓದಿ ಉದ್ಯೋಗ ಪಡೆದವರು ಭಾಳ ಈಸಿಯಾಗಿ ಬಿಡ್ತಾರೆ, ತಗೊಂಡೋಗಿ ಅವ್ರನ್ನ ಆರಾಮಾಗಿ ಬಿಟ್ಟು ಬರ್ತಾರೆ. ಬಟ್ ಅವನು ಆಲೋಚನೆ ಮಾಡಬೇಕು, ಮುಂದೆ ಅವ್ರ ಮಕ್ಕಳು ಕೂಡ ಅವನಿಗೆ ಅದೇ ಗತಿಯನ್ನು ಕಾಣಿಸ್ತಾರೆ. ಹಾಗಾಗಿ ಸಂಸ್ಕಾರ ಭಾಳ ಮುಖ್ಯ.